ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕವು ಇರುವಂತೆ ಒಂದಾಗಿರಲಿಲ್ಲ. ಅದು ಹಲವು ಚಿಕ್ಕ ಚಿಕ್ಕ ಭಾಗಗಳಾಗಿ ಹಂಚಿಹೋಗಿತ್ತು. ಆದರೆ ಒಳ್ಳೆಯ ಜನರು, ದೇಶವನ್ನು ತುಂಬಾ ಪ್ರೀತಿಸುವವರು, ಅಂದರೆ ರಾಷ್ಟ್ರೀಯವಾದಿ ಅಥವಾ ಪ್ಯಾಟ್ರಿಯಾಟಿಕ್ ಜನರು, ಈ ಎಲ್ಲ ಭಾಗಗಳನ್ನು ಒಟ್ಟಾಗಿ ಒಂದು ದೊಡ್ಡ ಸಂತೋಷದ ಕರ್ನಾಟಕವನ್ನಾಗಿ ಮಾಡಲು ಬಯಸಿದರು. ಇದು ಒಂದು ಶಾಂತಿಯುತ ಆಂದೋಲನ ಅಥವಾ ಒಂದು ಕ್ಯಾಲ್ಮ್ ಪ್ರೊಟೆಸ್ಟ್ ಇದ್ದ ಹಾಗೆ. ಅವರಿಗೆ ತಮ್ಮ ನಾಡಿಗೆ ಸ್ವಯಂ ಆಡಳಿತ ಬೇಕಾಗಿತ್ತು. ಕೆಲವೊಮ್ಮೆ ಭಾಗಗಳು ಒಂದಾದಾಗ ವಿವಾದಾತ್ಮಕ ಪ್ರದೇಶಗಳು ಇರಬಹುದು. ಇದು ಇಬ್ಬರು ಸ್ನೇಹಿತರು ಒಂದೇ ಆಟಿಕೆ ಬೇಕು ಎಂದು ಬಯಸಿದಂತೆ. ಇವುಗಳನ್ನು ಗಡಿ ವಿವಾದಗಳು ಎಂದು ಕರೆಯುತ್ತಾರೆ. ಎಲ್ಲರೂ ಸಂತೋಷವಾಗಿರುವಂತೆ ಮಾಡಲು ಜನರು ಬಹಳಷ್ಟು ಮಾತನಾಡಬೇಕಾಗಿತ್ತು. ಆದ್ದರಿಂದ ಕರ್ನಾಟಕ ಏಕೀಕರಣ ಎಂದರೆ ಎಲ್ಲಾ ಚಿಕ್ಕ ಭಾಗಗಳು ಒಟ್ಟಾಗಿ ಸೇರಿ ಇಂದು ನಾವು ನೋಡುವ ದೊಡ್ಡ ಕರ್ನಾಟಕವಾಯಿತು. ಮತ್ತು ಗಡಿ ವಿವಾದಗಳು ಎಂದರೆ ನಮ್ಮ ದೊಡ್ಡ ಸಂತೋಷದ ಮನೆಯ ಅಂಚುಗಳನ್ನು ಹೇಗೆ ಗುರುತಿಸುವುದು ಎಂದು ನಿರ್ಧರಿಸುವುದು.